ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಫೈನಲಿ ಇವತ್ತಿನ ಸ್ಮ್ಯಾಕ್ ಡೌನ್ ಕೂಡ ಮುಗ್ದಿದೆ. ಸೊ ಏನೇನಾಯ್ತು ಇವತ್ತಿನ ಸ್ಮ್ಯಾಕ್ ಡೌನ್ ಅಲ್ಲಿ ಅಂತ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಬನ್ನಿ ವಿಡಿಯೋನ ಶುರು ಮಾಡೋಣ. ಶೋನ ಓಪನಿಂಗ್ ಅಲ್ಲಿ ನಮಗೆ ಅಮೆರಿಕನ್ ನೈಟ್ ಮೇರ್ ಕೋಡಿ ರೋಡ್ಸ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಕ್ರೌಡ್ ಕೂಡ ನಮ್ಮ ಕೋಡಿ ರೋಡ್ಸ್ ಅವ್ರನ್ನ ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡುತ್ತೆ. ನಮ್ಮ ಕೋಡಿ ರೋಡ್ಸ್ ಅವರು ರಿಂಗ್ ಗೆ ಬರ್ತಾರೆ, ಮೈಕ್ ನ ತಗೊಂಡು ಸೊ ಸ್ಮ್ಯಾಕ್ ಡೌನ್ ವಾಟ್ ಯು ವಾಂಟ್ ಟಾಕ್ ಅಬೌಟ್. ನಾನಿಲ್ಲಿ ಜೇ ಊಸೋ ಬಗ್ಗೆ ಮಾತಾಡಬೇಕು. ನಿಜವಾಗ್ಲೂ ಜೇ ಊಸೋ ಬಗ್ಗೆ ನನಗೆ ಸಿಕ್ಕಾಪಟ್ಟೆ ಹೆಮ್ಮೆ ಇದೆ. ಅವನು ರಾಯಲ್ ರಂಬಲ್ ನ ಗೆದ್ದು ಗಂತರ್ ಅವ್ರನ್ನ ಆಯ್ಕೆ ಮಾಡ್ಕೊಂಡಿದ್ದಾನೆ ರಸಲ್ ಮೇನಿಯಾದಲ್ಲಿ ಫೇಸ್ ಮಾಡೋದಕ್ಕೆ. ಅಂಡ್ ಈಗ ನನ್ನ ಕಣ್ಣು ಎಲಿಮಿನೇಷನ್ ಚೇಂಬರ್ ಮೇಲಿದೆ. ಅಂಡ್ ಎಲಿಮಿನೇಷನ್ ಚೇಂಬರ್ ನ ಗೆದ್ದವರು ನನ್ನನ್ನ ಫೇಸ್ ಮಾಡ್ತಾರೆ ರಸಲ್ ಮೇನಿಯಾದಲ್ಲಿ ಅಂತ ನಮ್ಮ ಕೋಡಿ ರೋಡ್ಸ್ ಅವರು ಮಾತಾಡ್ತಾರೆ. ಸಿಎಂ ಪಂಕ್ ಅವರ ಚಾಂಟ್ ನಮಗೆ ಕೇಳೋದಕ್ಕೆ ಸಿಗುತ್ತೆ. ಆದ್ರೂ ಕೂಡ ನಮ್ಮ ಕೋಡಿ ರೋಡ್ಸ್ ಅವರು ಹೇಳ್ತಾರೆ, ಓಕೆ ನೀವೇ ಇವಾಗ ಹೇಳಿ ಎಲಿಮಿನೇಷನ್ ಚೇಂಬರ್ ನ ಯಾರು ಗೆಲ್ಬಹುದು ಅಂತ. ಸೊ ಮೋಸ್ಟ್ ಅಥ್ಲೆಟಿಕ್ ಮ್ಯಾನ್ ಲೋಗನ್ ಪೋಲ್ ಅವರು ಗೆಲ್ಬಹುದಾ ಅಂತ ಕೇಳಿದಾಗ ನಮ್ಮ ಕ್ರೌಡು ಬೂ ಮಾಡ್ತಾರೆ. ಇದಾದ್ಮೇಲೆ ಅಂಡ್ ವಾಯ್ಸ್ ಆಫ್ ವಾಯ್ಸ್ಲೆಸ್ ಸಿಎಂ ಪಂಕ್ ಅವರು ಗೆಲ್ಬಹುದಾ ಅಂತ ಕೇಳಿದಾಗ ಇಡೀ ಕ್ರೌಡು ಸಿಎಂ ಪಂಕ್ ಅನ್ನೋ ಒಂದು ಚಾಂಟ್ ನ ಮಾಡುತ್ತೆ. ಅಂಡ್ ಅದಾದ್ಮೇಲೆ ಆಲ್ಸೋ ಡ್ರೂ ಮ್ಯಾಕೆಂಟೈರ್ ಅವರು ಕೂಡ ಗೆಲ್ಬಹುದಾ ಅಂತ ಕೇಳಿದಾಗ ಸ್ವಲ್ಪ ಜನ ಬೂ ಮಾಡ್ತಾರೆ, ಸ್ವಲ್ಪ ಜನ ಚಿಯರ್ ಮಾಡ್ತಾರೆ. ಅಂಡ್ ಫೈನಲಿ ದ ಗ್ರೇಟೆಸ್ಟ್ ಆಫ್ ಆಲ್ ಟೈಮ್ ಜಾನ್ ಸಿನಾ ಅವರು ಗೆಲ್ಬಹುದಾ ಅಂತ ಕೇಳಿದಾಗ ಇಡೀ ಕ್ರೌಡು ಚಿಯರ್ ಮಾಡ್ತಾರೆ. ಅಂಡ್ ಹಾಗೆ ನಮ್ಮ ಕೋಡಿ ರೋಡ್ಸ್ ಅವರು ಹೇಳ್ತಾರೆ, ಎಲಿಮಿನೇಷನ್ ಚೇಂಬರ್ ನ ಯಾರಾದ್ರೂ ಗೆಲ್ಲಬಹುದು, ಬಟ್ ಸೋಲೋ ಸಿಕೋವಾ ಅವರ ಕೈಯಲ್ಲಿ ಎಲಿಮಿನೇಷನ್ ಚೇಂಬರ್ ನ ಗೆಲ್ಲೋದಕ್ಕೆ ಆಗೋದಿಲ್ಲ. ಯಾಕಂದ್ರೆ ಅವನು ಎಲಿಮಿನೇಷನ್ ಚೇಂಬರ್ ಮ್ಯಾಚ್ ಒಳಗಡೆ ಇರೋದಿಲ್ಲ, ಯಾಕಂದ್ರೆ ಅವನು ಕ್ವಾಲಿಫೈಯರ್ ಮ್ಯಾಚ್ ಅಲ್ಲೂ ಕೂಡ ಇರೋದಿಲ್ಲ. ಸೊ ಕಳೆದ ವಾರ ಸೋಲೋ ಸಿಕೋವಾ ನನ್ನ ಮೇಲೆ ಸುಮಾವನ್ ಸ್ಪೈಕ್ ನ ಕನೆಕ್ಟ್ ಮಾಡ್ದ ಅಂತ ನಮ್ಮ ಕೋಡಿ ರೋಡ್ಸ್ ಅವರು ಮಾತಾಡ್ತಾ ಇರ್ತಾರೆ. ಸಡನ್ ಆಗಿ ನಮಗೆ ಡ್ರೂ ಮ್ಯಾಕೆಂಟೈರ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಬರ್ತಾರೆ, ಮೈಕ್ ನ ತಗೋತಾರೆ. ಕೋಡಿ ನೀನು ನನ್ನನ್ನ ಬರೀ ಆಲ್ಸೋ ಡ್ರೂ ಮ್ಯಾಕೆಂಟೈರ್ ಅಂತ ಮಾತ್ರ ಕರೆದೆ, ಬದಲಿಗೆ ಬೇರೆಯವ್ರನ್ನ ಇನ್ನೂ ಕೆಲವೊಂದಷ್ಟು ವರ್ಡ್ಸ್ ಗಳನ್ನ ಸೇರಿಸ್ಕೊಂಡು ಕರೆದೆ, ಅದು ನನಗೆ ಇಷ್ಟ ಆಗ್ಲಿಲ್ಲ. ಸೊ ಮತ್ತೊಂದ್ಸತಿ ನನ್ನ ನೇಮ್ ನ ತಗೋ ಅಂತ ಹೇಳ್ತಾರೆ. ಅಂಡ್ ಆಗ ನಮ್ಮ ಕೋಡಿ ರೋಡ್ಸ್ ಅವರು ಕೂಡ ಸಾರಿ ಡ್ರೂ, ನಾನು ನಿನ್ನ ನೇಮ್ ನ ಚೆನ್ನಾಗಿ ತಗೊಳ್ಳಿಲ್ಲ ಅಲ್ವಾ, ಸೊ ಓಕೆ ಮತ್ತೊಂದ್ಸತಿ ನಾನು ನಿಮ್ ನೇಮ್ ನ ತಗೋತಾ ಇದ್ದೀನಿ. ಸೊ ಆಲ್ಸೋ ಡ್ರೂ ಮ್ಯಾಕೆಂಟೈರ್ ಅಂತ ನಮ್ಮ ಕೋಡಿ ರೋಡ್ಸ್ ಅವರು ಮತ್ತೊಮ್ಮೆ ಡ್ರೂ ಮ್ಯಾಕೆಂಟೈರ್ ಅವರ ನೇಮ್ ನ ತಗೋತಾರೆ. ಅಂಡ್ ಆಗ ಇಡೀ ಕ್ರೌಡ್ ಚಿಯರ್ಸ್ ಮಾಡ್ತಾ ಇರುತ್ತೆ, ಹಾಗೆ ಬೋನು ಕೂಡ ಮಾಡ್ತಾ ಇರುತ್ತೆ. ಅಂಡ್ ಆಗ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಹೇಳ್ತಾರೆ, ಮತ್ತೊಮ್ಮೆ ನೀನು ಆಲ್ಸೋ ಡ್ರೂ ಮ್ಯಾಕೆಂಟೈರ್ ಹೇಳ್ದೆ, ನೀನು ಇನ್ನೊಂದು ರೀತಿ ನನ್ನನ್ನು ಕರಿಬಹುದಾಗಿತ್ತು, 2 ಟೈಮ್ ಎಲಿಮಿನೇಷನ್ ಚೇಂಬರ್ ವಿನ್ನರ್ ಅಂತ ಕರಿಬಹುದಾಗಿತ್ತು, ಮನಿ ಇನ್ ದ ಬ್ಯಾಂಕ್ ವಿನ್ನರ್ ಅಂತ ಕರಿಬಹುದಾಗಿತ್ತು, ರಸಲ್ ಮೇನಿಯಾ ಚಾಂಪಿಯನ್ಶಿಪ್ ವಿನ್ನರ್ ಅಂತ ಕರಿಬಹುದಾಗಿತ್ತು, ಮಲ್ಟಿಪಲ್ ಟೈಮ್ WWE ಚಾಂಪಿಯನ್ಶಿಪ್ ವಿನ್ನರ್ ಅಂತ ಕರಿಬಹುದಾಗಿತ್ತು. ಬಟ್ ನೀನ್ ಎಲ್ಲದನ್ನೂ ಕೂಡ ಬಿಟ್ಟು ಬರೀ ಡ್ರೂ ಮ್ಯಾಕೆಂಟೈರ್ ಅಂತ ಕರೆದೆ ಅಂತ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಕೋಡಿ ರೋಡ್ಸ್ ಅವ್ರಿಗೆ ಹೇಳಿ, ನಿನಗೆ ನಾನು ಯಾರು ಅನ್ನೋದೇ ಮರ್ತೋಗಿದೆಯಾ ಕೋಡಿ ಅಂತ ಕೇಳ್ತಾರೆ. ಅಂಡ್ ಅದಕ್ಕೆ ನಮ್ಮ ಕೋಡಿ ರೋಡ್ಸ್ ಅವರು, ಇಲ್ಲ ಡ್ರೂ ನೀನ್ ನನಗೆ ಸರಿಯಾಗಿ ನೆನಪಿದ್ಯಾ, ನಾನು WWE ಗೆ ಮತ್ತೊಮ್ಮೆ ರಿಟರ್ನ್ ಆದಾಗ ನನ್ನನ್ನ ಸೋಲ್ಸಿರೋರು ಕೆಲವಷ್ಟು ಜನ, ಅಂಡ್ ಆ ಕೆಲವಷ್ಟು ಜನಗಳಲ್ಲಿ ನೀನು ಕೂಡ ಒಬ್ಬ. ಸೊ ನಿನ್ನನ್ನ ನಾನು ಹೇಗ್ ಮರೀಲಿ ಅಂತ ಮಾತಾಡ್ತಾ ಇರ್ತಾರೆ. ಸಡನ್ ಆಗಿ ನಮಗೆ ಜಾಕೋ ಫಾಟೋ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಜಾಕೋ ಫಾಟೋ ಹಾಗೆ ಟಾಮಾಟೋಂಗಾ ಇಬ್ರು ಕೂಡ ಬರ್ತಾರೆ. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯ್ತು, ಯಾಕಂದ್ರೆ ಜಾಕೋ ಫಾಟೋ ಅವ್ರನ್ನ WWE ಅವರು ಮೈನ್ ಇವೆಂಟ್ ಲೆವೆಲ್ ಆಗಿ ಬುಕ್ ಮಾಡ್ತಾ ಇದೆ. ನಮ್ಮ ಜಾಕೋ ಫಾಟೋ ಅವರು ಬಂದಾಗ ಕ್ರೌಡ್ ಕೂಡ ಫಾಟೋ ಅಂತ ಚಾಂಟ್ ನ ಮಾಡ್ತಾ ಇರುತ್ತೆ. ಸೊ ಕ್ರೌಡ್ ಕೂಡ ಇಲ್ಲಿ ನಮ್ಮ ಜಾಕೋ ಫಾಟೋ ಅವರಿಗೆ ಸಪೋರ್ಟ್ ಮಾಡ್ತಾ ಇರುತ್ತೆ. ನಮ್ಮ ಜಾಕೋ ಫಾಟೋ ಅವರು ಬರ್ತಾರೆ, ಡ್ರೂ ಮ್ಯಾಕೆಂಟೈರ್ ಅವರ ಮುಂದೆ ನಿಂತ್ಕೊಂಡು, ನೀನು ಈಗಾಗಲೇ ಎಲಿಮಿನೇಷನ್ ಚೇಂಬರ್ ಗೆ ಕ್ವಾಲಿಫೈ ಆಗಿದೆಯಾ, ಸೊ ನಿನ್ನ ಬಳಿ ಎಲ್ಲ ಗ್ಯಾಸ್ ಇದೆ, ಅಂಡ್ ಈಗ ನಾನು ಕೂಡ ಕ್ವಾಲಿಫೈ ಆಗ್ತೀನಿ. ಬ್ರಾನ್ ಸ್ಟ್ರೋಮನ್ ಹಾಗೆ ಡೇಮಿಯನ್ ಪ್ರೀಸ್ಟ್, ನಾನು ಅವರಿಬ್ರು ಮೇಲೂ ಕೂಡ ಡಾಗ್ ವಾಕ್ ನ ಮಾಡಿ ಎಲಿಮಿನೇಷನ್ ಚೇಂಬರ್ ಗೆ ಹೋಗಿ ಎಲಿಮಿನೇಷನ್ ಚೇಂಬರ್ ನು ಕೂಡ ಗೆದ್ದು ರಸಲ್ ಮೇನಿಯಾದಲ್ಲಿ ಕೋಡಿ ರೋಡ್ಸ್ ನಾನು ನಿನ್ನನ್ನು ಸೋಲಿಸಿ ಅನ್ಡಿಸ್ಪ್ಯೂಟೆಡ್ ಚಾಂಪಿಯನ್ಶಿಪ್ ನ ಮತ್ತೊಮ್ಮೆ ಗೆದ್ಕೊಂಡು ನನ್ನ ಫ್ಯಾಮಿಲಿಗೆ ತಗೊಂಡು ಹೋಗ್ತೀನಿ, ನನ್ನ ಫ್ಯಾಮಿಲಿ ಬಳಿನೇ ಅದನ್ನ ಯಾವಾಗಲೂ ಕೂಡ ಇಡ್ತೀನಿ ಅಂತ ನಮ್ಮ ಜಾಕೋ ಫಾಟೋ ಅವರು ಹೇಳ್ತಾ ಇರ್ತಾರೆ. ಅಂಡ್ ಸಡನ್ ಆಗಿ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಜಾಕೋ ಫಾಟೋ ಅವರಿಗೆ ಹೇಳ್ತಾರೆ, ಸೊ ನೀನು ನನ್ನ ಫೇಸ್ ಟು ಫೇಸ್ ಬಂದು ನಿಂತಿರೋದನ್ನ ನೋಡಿ ನನಗನ್ನಿಸ್ತಾ ಇದೆ ಇಡೀ ಕ್ರೌಡು ಸೈಕೋಪಾತ್ ಹಾಗೆ ವೇರ್ ವುಲ್ಸ್ ಮ್ಯಾಚ್ ನ ನೋಡ್ಬೇಕು ಅಂತ, ಬಟ್ ನನಗೆ ಈ ಒಂದು ಮ್ಯಾಚ್ ನ ಆಡೋದಕ್ಕೆ ಇಷ್ಟ ಇಲ್ಲ, ಯಾಕಂದ್ರೆ ನಾನೀಗಾಗಲೇ ಎಲಿಮಿನೇಷನ್ ಚೇಂಬರ್ ಗೆ ಕ್ವಾಲಿಫೈ ಆಗಿದ್ದೀನಿ, ನೀನೇನಿದ್ರು ಕೂಡ ಕೋಡಿ ರೋಡ್ಸ್ ಅವರ ಜೊತೆ ಮಾತಾಡ್ಕೋ ಅಂತ ಹೇಳಿ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಅಲ್ಲಿಂದ ಹಂಗೆ ಎಸ್ಕೇಪ್ ಆಗ್ತಾರೆ. ಅಂಡ್ ನಮಗೆ ಕೋಡಿ ರೋಡ್ಸ್ ಹಾಗೆ ಜಾಕೋ ಫಾಟೋ ಅವರ ನಡುವೆ ಒಂದು ಫೇಸ್ ಆಫ್ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಈ ಒಂದು ಫೇಸ್ ಆಫ್ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಅಂಡ್ ಇಲ್ಲಿ ಕ್ರೌಡ್ ಕೋಡಿ ರೋಡ್ಸ್ ಅವರ ಬದಲು ಫಾಟುಗೆ ಸಪೋರ್ಟ್ ಮಾಡ್ತಾ ಇರುತ್ತೆ, ಜಾಕೋ ಫಾಟೋ ಅವರ ನೇಮ್ ನ ಚಾಂಟ್ ಮಾಡ್ತಾ ಇರುತ್ತೆ. ಅದು
ಅದಂತೂ ನನಗೆ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಅಂಡ್ ನಮ್ಮ ಜಾಕೋ ಫಾಟು ಅವರು ಕೋಡಿ ರೋಡ್ಸ್ ಅವರ ಚಾಂಪಿಯನ್ಶಿಪ್ ನ ನೋಡ್ತಾ ಇರ್ತಾರೆ. ಅಂಡ್ ಇದನ್ನ ಗಮನಿಸಿ ನಮ್ಮ ಕೋಡಿ ರೋಡ್ಸ್ ಅವರು ಹೇಳ್ತಾರೆ, ಜಾಕೋ ಫಾಟು ನೀನೇನಾದ್ರೂ ಇವತ್ತು ಕ್ವಾಲಿಫೈಯಿಂಗ್ ಮ್ಯಾಚ್ ನ ಗೆದ್ದು ಎಲಿಮಿನೇಷನ್ ಚೇಂಬರ್ ಗೆ ಕ್ವಾಲಿಫೈ ಆಗಿ ನೀನೇನಾದ್ರೂ ಎಲಿಮಿನೇಷನ್ ಚೇಂಬರ್ ನ ಗೆದ್ರೆ ನಾನು ಹಾಗೆ ನೀನು ರಸಲ್ ಮೇನಿಯಾದಲ್ಲಿ ಈ ಒಂದು ಚಾಂಪಿಯನ್ಶಿಪ್ ಗೋಸ್ಕರ ಫೈಟ್ ಆಡಬಹುದು ಅಂತ ನಮ್ಮ ಕೋಡಿ ರೋಡ್ಸ್ ಅವರು ಹೇಳ್ತಾರೆ. ಅಂಡ್ ಕ್ರೌಡು ಕೂಡ ಸಿಕ್ಕಾಪಟ್ಟೆ ಎದ್ ನಿಂತ್ಬಿಡುತ್ತೆ, ಜಾಕೋ ಫಾಟು ಅವರಿಗೆ ಸಪೋರ್ಟ್ ಮಾಡ್ತಾ ಇರುತ್ತೆ. ಸಡನ್ ಆಗಿ ಸ್ಕ್ರೀನ್ ಮೇಲೆ ನಮಗೊಂದು ಕಾರ್ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಕಾರ್ ಇಂದ ನಮ್ಮ ಸೋಲೋ ಸಿಕೋವಾ ಅವರು ಕೆಳಗಡೆ ಇಳಿತಾರೆ. ಸೋಲೋ ಸಿಕೋವಾ ಅವರು ಫುಲ್ ಇವತ್ತು ವೈಟ್ ಅಂಡ್ ವೈಟ್ ಅಲ್ಲಿ ಬಂದಿರ್ತಾರೆ. ಅಂಡ್ ಈ ಒಂದು ವಿಚಾರನ ನೋಡಿ ನಮ್ಮ ಕೋಡಿ ರೋಡ್ಸ್ ಅವರು ರಿಂಗ್ ನ ಲೀವ್ ಮಾಡೋದಕ್ಕೆ ಹೋಗ್ತಾರೆ, ಸೋಲೋ ಸಿಕೋವಾ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ. ಬಟ್ ಇಲ್ಲಿ ನಮ್ಮ ಜಾಕೋ ಫಾಟು ಅವರು ಕೋಡಿ ರೋಡ್ಸ್ ಅವ್ರನ್ನ ತಡೆದು ನಿಲ್ಲು ಕೋಡಿ, ಯಾಕಂದ್ರೆ ಸೋಲೋ ಸಿಕೋವಾ ಅವರ ಜೊತೆ ಮೊದಲನೇದಾಗಿ ಮಾತಾಡಬೇಕಾಗಿರೋದು ನಾನು. ಸೊ ನಾವು ಸ್ವಲ್ಪ ಫ್ಯಾಮಿಲಿ ಬಿಸ್ನೆಸ್ ನ ಹ್ಯಾಂಡಲ್ ಮಾಡಬೇಕು, ಅದಕ್ಕೋಸ್ಕರ ಸೋಲೋ ಸಿಕೋವಾ ಅವರ ಜೊತೆ ಫಸ್ಟ್ ನಾನ್ ಮಾತಾಡಬೇಕು ಅಂತ ಹೇಳ್ತಾರೆ. ಅಂಡ್ ಆಗ ನಮ್ಮ ಕೋಡಿ ರೋಡ್ಸ್ ಅವರು ಓಕೆ ಫಸ್ಟ್ ನೀನ್ ಮಾತಾಡು, ಕಡೆದಾಗಿ ಲಾಸ್ಟ್ ಆಗಿ ಅವನ ಜೊತೆ ನಾನ್ ಮಾತಾಡಬೇಕು ಅಂತ ಹೇಳ್ತಾರೆ. ಅಂಡ್ ನಮ್ಮ ಜಾಕೋ ಫಾಟು ಅವರು ಕೋಪದಿಂದ ರಿಂಗ್ ನ ಲೀವ್ ಮಾಡಿ ಬ್ಯಾಕ್ ಸ್ಟೇಜ್ ಗೆ ಹೋಗ್ತಾರೆ ಸೋಲೋ ಸಿಕೋವಾ ಅವ್ರನ್ನ ಹುಡ್ಕೋದಕ್ಕೆ. ನಮ್ಮ ಟಾಮಾಟೋಂಗ ಅವರು ಹುಡುಕ್ತಾ ಇರ್ತಾರೆ, ಕೇಳ್ತಾ ಇರ್ತಾರೆ ಎಲ್ಲರನ್ನು ಕೂಡ ಸೋಲೋ ಸಿಕೋವಾ ಎಲ್ಲಿ ಅಂತ. ಒಬ್ಬ ವ್ಯಕ್ತಿ ಹೇಳ್ತಾನೆ ಸೋಲೋ ಸಿಕೋವಾನ ನಾನು ಅಲ್ಲಿ ನೋಡಿದೆ ಅಂತ. ಅಂಡ್ ಅದನ್ನ ಕೇಳಿ ನಮ್ಮ ಟಾಮಾಟೋಂಗ ಅವರು ಹೊರಟೋಗ್ತಾರೆ. ಬಟ್ ನಮ್ಮ ಜಾಕೋ ಫಾಟು ಅವರು ಆ ವ್ಯಕ್ತಿ ಮೇಲೂ ಕೂಡ ಅಟ್ಯಾಕ್ ಮಾಡಿ ಸೋಲೋ ಸಿಕೋವಾ ಅವ್ರನ್ನ ಹುಡುಕ್ತಾ ಬ್ಯಾಕ್ ಸ್ಟೇಜ್ ಗೆ ಹೋಗ್ತಾರೆ. ಸೊ ಇವತ್ತು ಸ್ಮ್ಯಾಕ್ ಡೌನ್ ಅಲ್ಲಿ ಈ ಒಂದು ವಿಚಾರ ಮಾತ್ರ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿತ್ತು. ಇದಾದ್ಮೇಲೆ ನಮಗೆ ಚೆಲ್ಸಿಯಾ ಗ್ರೀನ್ ಹಾಗೆ ನಯೋಮಿ ಅವರ ನಡುವೆ ವಿಮೆನ್ಸ್ ಎಲಿಮಿನೇಷನ್ ಚೇಂಬರ್ ಕ್ವಾಲಿಫೈಯಿಂಗ್ ಗೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಮ್ಯಾಚ್ ಡಿಸೆಂಟ್ ಆಗಿತ್ತು. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ನಯೋಮಿ ಅವರು ವಿನ್ ಆಗಿದ್ದಾರೆ. ಅಂಡ್ ಅವರು ಕೂಡ ವಿಮೆನ್ಸ್ ಎಲಿಮಿನೇಷನ್ ಚೇಂಬರ್ ಗೆ ಅಫಿಷಿಯಲಿ ಕ್ವಾಲಿಫೈ ಆಗಿದ್ದಾರೆ. ಇದಾದ್ಮೇಲೆ ನಮಗೊಂದು ಟ್ಯಾಗ್ ಟೀಮ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ, ಮೋಟಾರ್ ಸಿಟಿ ಮಷಿನ್ ಗನ್ ವರ್ಸಸ್ ಲಾಸ್ ಗಾರ್ಜಾ ಅವರ ನಡುವೆ. ಅಂಡ್ ಈ ಒಂದು ಮ್ಯಾಚ್ ಕೂಡ ಡಿಸೆಂಟ್ ಆಗಿತ್ತು. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಮೋಟಾರ್ ಸಿಟಿ ಮಷಿನ್ ಗನ್ ಅವರು ವಿನ್ ಆಗಿದ್ದಾರೆ. ಇದಾದ್ಮೇಲೆ ನಮಗೆ ಬ್ಯಾಕ್ ಸ್ಟೇಜ್ ಅಲ್ಲಿ ಟಾಮಾಟೋಂಗ ಹಾಗೆ ಜಾಕೋ ಫಾಟು ಅವರು ನೋಡೋದಕ್ಕೆ ಸಿಗ್ತಾರೆ. ಇವರಿಬ್ರು ಕೂಡ ಇನ್ನೂ ಸೋಲೋ ಸಿಕೋವಾ ಅವ್ರನ್ನ ಹುಡುಕ್ತಾ ಇರ್ತಾರೆ. ಅಂಡ್ ಫೈನಲಿ ಇವ್ರ ಕೈಗೆ ಸೋಲೋ ಸಿಕೋವಾ ಅವರು ಸಿಗ್ತಾರೆ. ನಮ್ಮ ಸೋಲೋ ಸಿಕೋವಾ ಅವರು ತನ್ನ ಲಾಕರ್ ರೂಮ್ ಅಲ್ಲಿ ಚೇರ್ ಮೇಲೆ ಕೂತ್ಕೊಂಡಿರ್ತಾರೆ. ಅಂಡ್ ನಮ್ಮ ಜಾಕೋ ಫಾಟು ಅವರು ಬಂದ್ ಕೂಡಲೇ ಸೋಲೋ ಸಿಕೋವಾ ಅವರ ಬಳಿ ಕೇಳ್ತಾರೆ, ನಿನಗೆ ಏನಾಗಿದೆ ಸೋಲೋ, ನೀನ್ ಯಾಕೆ ಈ ರೀತಿ ಮಾಡ್ದೆ ಅಂತ ನಮ್ಮ ಜಾಕೋ ಫಾಟು ಅವರು ಸೋಲೋ ಸಿಕೋವಾ ಅವರಿಗೆ ಕೇಳ್ತಾರೆ. ಅಂಡ್ ಆಗ ನಮ್ಮ ಸೋಲೋ ಸಿಕೋವಾ ಅವರು ಹೇಳ್ತಾರೆ, ನನಗೆ ನಿಜವಾಗ್ಲೂ ಕೂಡ ಟೈಮ್ ಆಫ್ ಬೇಕಿತ್ತು. ಅಂಡ್ ಅದಕ್ಕೋಸ್ಕರ ನಾನು ಆ ಒಂದು ಟೈಮ್ ಆಫ್ ನ ತಗೊಂಡೆ. ನಾನು ಹೂಲಾ ಫಾಲಾನ ಸೋತಾಗಿಂದನೂ ಕೂಡ ನಾನು ನಾನಾಗಿ ಇಲ್ಲ. ನನಗೆ ಗೊತ್ತು ನಾನು ನನ್ನ ಫ್ಯಾಮಿಲಿನ ಡೌನ್ ಮಾಡಿದೀನಿ, ನನ್ನ ಫ್ಯಾಮಿಲಿಗೆ ಅವಮಾನ ಮಾಡಿದೀನಿ ಅಂತ. ಜಾಕೋ ಫಾಟು, ನಾನು ನಿನಗೆ ಅವಮಾನ ಮಾಡಿದೆ, ನಿನ್ನನ್ನ ಡೌನ್ ಮಾಡಿದೆ. ಟಾಮಾಟೋಂಗ, ನಾನು ನಿನ್ನನ್ನು ಕೂಡ ಡೌನ್ ಮಾಡಿದ್ದೆ. ಬಟ್ ಈಗ ನಾವು ಬಿಸ್ನೆಸ್ ಗೆ ವಾಪಸ್ ಬರಬೇಕು. ನಿಜವಾಗ್ಲೂ ನಾನು ನಿಮ್ ಜೊತೆ ಇದೀವಿ. ಅಂಡ್ ನಾವೆಲ್ಲರೂ ಕೂಡ ಈಗ ಒಟ್ಟಿಗೆ ಇರಬೇಕು. ಅಂಡ್ ಮತ್ತೊಮ್ಮೆ ನಾವೆಲ್ಲರೂ ಕೂಡ ಬಿಸ್ನೆಸ್ ಗೆ ವಾಪಸ್ ಬರಬೇಕು ಅಂದ್ರೆ ಜಾಕೋ ಫಾಟು ಇದು ನಿನ್ನಿಂದ ಪ್ರಾರಂಭ ಆಗಬೇಕು. ನೀನು ಎಲಿಮಿನೇಷನ್ ಚೇಂಬರ್ ನ ಗೆದ್ದು ರಸಲ್ ಮೇನಿಯಾಗೆ ಹೋಗಿ ರಸಲ್ ಮೇನಿಯಾದಲ್ಲಿ ಚಾಂಪಿಯನ್ ಆಗಿ ಆ ಒಂದು ಚಾಂಪಿಯನ್ಶಿಪ್ ನ ನನ್ನ ಫ್ಯಾಮಿಲಿಗೆ ತರಬೇಕು. ಅರ್ಥ ಆಯ್ತಾ ಜಾಕೋಫ್ ಅಂತ ನಮ್ಮ ಸೋಲೋ ಸಿಕೋವಾ ಅವರು ಜಾಕೋ ಫಾಟು ಅವ್ರಿಗೆ ಹೇಳ್ತಾರೆ. ಅಂಡ್ ಅದನ್ನ ಕೇಳಿಸ್ಕೊಂಡು ನಮ್ಮ ಜಾಕೋ ಫಾಟು ಅವರು ಯಾವುದೇ ರೀತಿಯ ರಿಯಾಕ್ಟ್ ನ ಮಾಡ್ದಲೆ ಹಂಗೆ ಹೋಗ್ತಾ ಇರ್ತಾರೆ. ಬಟ್ ನಮ್ಮ ಜಾಕೋ ಫಾಟು ಅವ್ರನ್ನ ತಡೆದು ಸೋಲೋ ಸಿಕೋವಾ ಅವರು ಐ ಲವ್ ಯು ಜಾಕೋ ಫಾಟು ಅಂತ ಹೇಳ್ತಾರೆ. ಅಂಡ್ ಇದನ್ನ ಕೇಳಿಸ್ಕೊಂಡು ಕೂಡ ನಮ್ಮ ಜಾಕೋ ಫಾಟು ಅವರು ಹಂಗೆ ಹೊರಟೋಗ್ತಾರೆ. ಸೊ ಇಷ್ಟು ದಿನ ಐ ಲವ್ ಯು ಸೋಲೋ ಅನ್ನೋದನ್ನ ನಾವು ಕೇಳಿದ್ವಿ. ಬಟ್ ಈಗ ಐ ಲವ್ ಯು ಫಾಟು ಅನ್ನೋದನ್ನ ನಾವು ಕೇಳಿದ್ವಿ. ಏನೇ ಆಗ್ಲಿ ಈ ಒಂದು ಸ್ಟೋರಿ ಮಾತ್ರ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿತ್ತು ಇವತ್ತಿನ ಸ್ಮ್ಯಾಕ್ ಡೌನ್ ಅಲ್ಲಿ. ಇದಾದ್ಮೇಲೆ ನಮಗೆ ಶಿನ್ಸ್ಗೆ ನಾಕಮುರಾ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಶಿನ್ಸ್ಗೆ ನಾಕಮುರಾ ಅವರು ರಿಂಗಿಗೆ ಬರ್ತಾರೆ, ಜಪಾನೀಸ್ ಅಲ್ಲಿ ಮಾತಾಡ್ತಾರೆ, ಮಿಕ್ಸ್ಚರ್ ಇಂಗ್ಲಿಷ್ ಅಲ್ಲಿ ಮಾತಾಡ್ತಾರೆ. ನಾನು ಈಗ ನನ್ನ ಚಾಂಪಿಯನ್ಶಿಪ್ ಗೆ ವರ್ದಿ ಅಪೋನೆಂಟ್ ನ ಹುಡುಕ್ತಾ ಇದ್ದೀನಿ, ನನಗೆ ಯಾರು ಕೂಡ ಸಿಗ್ತಾ ಇಲ್ಲ ಅಂತ ಮಾತಾಡ್ತಾ ಇರ್ತಾರೆ. ಸಡನ್ ಆಗಿ ನಮಗೆ ಎಲೆನೈಟ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಎಲೆನೈಟ್ ಅವರು ಬರ್ತಾರೆ, ಶಿನ್ಸ್ಗೆ ನಾಕಮುರಾ ಅವರಿಗೆ ಹೇಳ್ತಾರೆ, ನೀನ್ ಏನ್ ಹೇಳ್ದೆ, ಯಾರು ಕೂಡ ವರ್ದಿ ಇಲ್ಲ ಅಂತ ಹೇಳ್ದೆ ಅಲ್ವಾ. ಕಳೆದ ಬಾರಿ ನಾನು ನೀನು ರೆಸಲ್ ಮಾಡಿದಾಗ ನಾನು ನಿನ್ನ ಸೋಲ್ಸಿ ಬಿಟ್ಟಿದ್ದೆ. ಬಟ್ ಸುಮಾವನ್ಸ್ಗಳು ಬಂದ್ರು, ನಿನಗೆ ಹೆಲ್ಪ್ ಮಾಡಿದ್ರು, ಹಾಗೆ ಹೀಗೆ ನಾನೇ ವರ್ದಿ ಅಂತ ಮಾತಾಡ್ತಾ ಇರ್ತಾರೆ. ಸಡನ್ ಆಗಿ ನಮಗೆ ಮಿಸ್ ಅವರ ಎಂಟ್ರಿ ಕೂಡ ನೋಡೋದಕ್ಕೆ ಸಿಗುತ್ತೆ. ಸೊ ಇವರ ನಡುವೆ ಒಂದು ಪ್ರೋಮೋ ಬ್ಯಾಟಲ್ ಕೂಡ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಎಲೆನೈಟ್ ಅವರು ಮಿಸ್ ಅವ್ರನ್ನ ರೋಸ್ಟ್ ಮಾಡ್ತಾ ಇರ್ತಾರೆ. ಮಿಸ್ ಅವರು ಕೂಡ ಡೌ ಮಾಡ್ತಾ ಇರ್ತಾರೆ, ಅಳೋ ರೀತಿ. ಇಡೀ ಕ್ರೌಡ್ ಗುಡ್ ಬೈ ಚಾಂಟ್ ಕೂಡ ಮಾಡುತ್ತೆ. ಸೊ ಹಿಂಗೆ ಮಾತಾಡ್ತಾ ಮಾತಾಡ್ತಾ ಇವರಿಬ್ರು ಕೂಡ ಫೈಟ್ಗೆ ಹಿಡಿತಾರೆ ಅಂತಾನೆ ಹೇಳ್ಬಹುದು. ಅಂಡ್ ಇದ್ರ ಮಧ್ಯೆ ನಮ್ಮ ನಿಕ್ ಆಲ್ಡಿಸ್ ಅವರು ಬರ್ತಾರೆ. ಓ, ನಿಮ್ಮಿಬ್ರಿಗೂ ಕೂಡ ಈಗ
ಚಾಂಪಿಯನ್ಶಿಪ್ ಬೇಕು ಅಂಡ್ ನಾಕಮೂರಾ ನಿನಗೆ ವರ್ದಿ ಅಪೋನೆಂಟ್ ಬೇಕು ಅಲ್ವಾ. ಸೊ ಎಲೆ ನೈಟ್ ಹಾಗೆ ಮಿಸ್ ಅವರ ನಡುವೆ ನಾನು ಈಗಲೇ ಒಂದು ಮ್ಯಾಚ್ ನ ಬುಕ್ ಮಾಡ್ತೀನಿ. ಇದರಲ್ಲಿ ಗೆದ್ದವ್ರನ್ನ ಶಿನ್ಸ್ಗೆ ನಾಕಮೂರಾ ಅವರು ಫೇಸ್ ಮಾಡಬೇಕು ಅಂತ ಒಂದು ಸಿಂಗಲ್ಸ್ ಮ್ಯಾಚ್ ನ ಬುಕ್ ಮಾಡ್ತಾರೆ. ಈ ಒಂದು ಮ್ಯಾಚ್ ಕೂಡ ಡಿಸೆಂಟ್ ಆಗಿತ್ತು ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಎಲೆ ನೈಟ್ ಅವರು BFT ನ ಕನೆಕ್ಟ್ ಮಾಡಿ ಟಾಪ್ ರೋಪ್ ಮೇಲಿಂದ ಒಂದು ಎಲ್ಬೋ ಡ್ರಾಪ್ ನ ಕನೆಕ್ಟ್ ಮಾಡಿ ಮಿಸ್ ಅವ್ರನ್ನ ಪಿನ್ ಮಾಡಿ ವಿಕ್ಟರಿನ ಗಳಿಸ್ಕೊಂಡಿದ್ದಾರೆ. ಇದಾದ್ಮೇಲೆ ನಮಗೆ ಆಟ್ರುತ್ ಹಾಗೆ ಕಾರ್ಮೆಲೋ ಅವರ ನಡುವೆ ಕೂಡ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಮ್ಯಾಚ್ ಸಿಕ್ಕಾಪಟ್ಟೆ ಫಾಸ್ಟ್ ಆಗಿತ್ತು ಯಾಕಂದ್ರೆ ಸಡನ್ ಆಗಿ ನಮ್ಮ ಆಟ್ರುತ್ ಅವ್ರನ್ನ ಕಾರ್ಮೆಲೋ ಅವರು ಬಂದ್ ಕೂಡಲೇ ಪಿನ್ ಮಾಡಿ ಸೋಲಿಸಿದ್ದಾರೆ. ಇದಾದ್ಮೇಲೆ ನಮಗೆ ನಾಯಾ ಜಾಕ್ಸ್ ಹಾಗೆ ಸ್ಟಿಫನಿ ಸ್ಟಾಟನ್ ಅವರ ನಡುವೆ WWE ವಿಮೆನ್ಸ್ ಚಾಂಪಿಯನ್ಶಿಪ್ ಗೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ರಿಂಗ್ ಸೈಡ್ ಅಲ್ಲಿ ನಮ್ಮ ಕ್ಯಾಂಡಸ್ ಲಿರಿ ಅವರು ಕೂಡ ಇರ್ತಾರೆ. ಇನ್ನ ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಮಾತ್ರ ಅದ್ಭುತವಾಗಿತ್ತು. ನನಗಂತೂ ಈ ಒಂದು ಮ್ಯಾಚ್ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ನಮ್ಮ ನಾಯಾ ಜಾಕ್ಸ್ ಅವರು ಟಾಪ್ ರೋಪ್ ಮೇಲಿಂದ ಸುಮೋ ಒನ್ ಡ್ರಾಪ್ ನ ಕನೆಕ್ಟ್ ಮಾಡ್ತಾರೆ, ಆದ್ರೂ ಕೂಡ ನಮ್ಮ ಸ್ಟಿಫನಿ ಸ್ಟಾಟನ್ ಅವರು ಕಿಕ್ಔಟ್ ಮಾಡ್ತಾರೆ. ಟಾಪ್ ರೋಪ್ ಮೇಲಿಂದ ಲೆಗ್ ಡ್ರಾಪ್ ನ ಕನೆಕ್ಟ್ ಮಾಡ್ತಾರೆ, ಆದ್ರೂ ಕೂಡ ನಮ್ಮ ಸ್ಟಿಫನಿ ಸ್ಟಾಟನ್ ಅವರು ಕಿಕ್ಔಟ್ ಮಾಡ್ತಾರೆ. ಲಿಟರಲಿ ಗೈಸ್, ನಮ್ಮ ಸ್ಟಿಫನಿ ಸ್ಟಾಟನ್ ಅವರು ಮಾತಾಡೋದು ಮಾತ್ರ ಬೇಬಿ ರೀತಿ, ಬಟ್ ಇಲ್ಲಿ ಮ್ಯಾಚ್ ಅಲ್ಲಿ ಅವರು ಡ್ರ್ಯಾಗನ್ ಅನ್ನೋದು ಇವತ್ತು ಈ ಒಂದು ಮ್ಯಾಚ್ ಇಂದ ನಮಗೆ ಗೊತ್ತಾಯ್ತು. ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಸ್ಟಿಫನಿ ಸ್ಟಾಟನ್ ಅವರು ಎಂಡಿಂಗ್ ಅಲ್ಲಿ ನಾಯಾ ಜಾಕ್ಸ್ ಅವರಿಗೆ ತನ್ನ ಪ್ರಿಟಿಯೆಸ್ಟ್ ಮೂನ್ ಸಾಲ್ಟ್ ನ ಕನೆಕ್ಟ್ ಮಾಡೋದಕ್ಕೆ ಹೋಗ್ತಾರೆ, ಬಟ್ ನಮ್ಮ ಕ್ಯಾಂಡಸ್ ಲಿರಿ ಅವರು ಬಂದು ಸ್ಟಿಫನಿ ಸ್ಟಾಟನ್ ಅವರ ಮೇಲೆ ಅಟ್ಯಾಕ್ ಮಾಡಿಬಿಡ್ತಾರೆ ಅಂಡ್ ಈ ಒಂದು ಮ್ಯಾಚ್ ಡಿಸ್ಕ್ವಾಲಿಫಿಕೇಶನ್ ಇಂದ ಎಂಡ್ ಆಗುತ್ತೆ. ಸೊ ಸೋತಾದ್ಮೇಲೆ ನಮ್ಮ ನಾಯಾ ಜಾಕ್ಸ್ ಹಾಗೆ ಕ್ಯಾಂಡಸ್ ಲಿರಿ ಇಬ್ರು ಕೂಡ ಸೇರ್ಕೊಂಡು ಸ್ಟಿಫನಿ ಸ್ಟಾಟನ್ ಅವರ ಮೇಲೆ ಅಟ್ಯಾಕ್ ಮಾಡ್ತಾರೆ. ನಮ್ಮ ನಾಯಾ ಜಾಕ್ಸ್ ಅವರು ನಾಯಾ ಲೈಟರ್ ಕೂಡ ಕನೆಕ್ಟ್ ಮಾಡ್ತಾರೆ ಅಂಡ್ ಸ್ಟೀಲ್ ಚೇರ್ ನ ತಗೊಂಡು ಬಂದು ಸ್ಟೀಲ್ ಚೇರ್ ಇಂದನೂ ಕೂಡ ಅಟ್ಯಾಕ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಬಟ್ ಇವತ್ತು ಸ್ಮ್ಯಾಕ್ ಡೌನ್ ನ ನೋಡೋದಕ್ಕೆ ಬಂದಿರತಕ್ಕಂತಹ ನಮ್ಮ ಟ್ರಿಶ್ ಸ್ಟ್ರಾಟಸ್ ಅವರು ಬಂದು ಇಲ್ಲಿ ನಮ್ಮ ಸ್ಟಿಫನಿ ಸ್ಟಾಟನ್ ಅವ್ರನ್ನ ಕಾಪಾಡ್ತಾರೆ. ಅವರು ಕ್ಯಾಂಡಸ್ ಲಿರಿ ಹಾಗೆ ನಾಯಾ ಜಾಕ್ಸ್ ಅವರ ಮೇಲೆ ಅಟ್ಯಾಕ್ ಮಾಡ್ತಾರೆ. ಕ್ಯಾಂಡಸ್ ಲಿರಿ ಅವ್ರನ್ನ ಕಾರ್ನರ್ ಅಲ್ಲಿ ಹಾಕೊಂಡು ಬಾರಿಸಬೇಕಾದ್ರೆ ಹಿಂದೆಯಿಂದ ನಮ್ಮ ನಾಯಾ ಜಾಕ್ಸ್ ಅವರು ಬಂದು ಟ್ರಿಶ್ ಸ್ಟ್ರಾಟಸ್ ಅವ್ರನ್ನ ಹಂಗೆ ಅಪ್ಪಚ್ಚಿ ಮಾಡ್ತಾರೆ ಅಂತಾನೆ ಹೇಳ್ಬಹುದು. ಇದಾದ್ಮೇಲೆ ಅಫಿಷಿಯಲ್ಸ್ ಗಳು ಹಾಗೆ ರೆಫ್ರೀಸ್ ಗಳು ಬಂದು ಇವ್ರನ್ನೆಲ್ಲರನ್ನು ಕೂಡ ಕರ್ಕೊಂಡು ಹೋಗ್ತಾರೆ ಅಂಡ್ ರಿಂಗ್ ಮೇಲ್ಗಡೆ ನಮ್ಮ ಸ್ಟಿಫನಿ ಸ್ಟಾಟನ್ ಅವರು ಮಾತ್ರ ಇರ್ತಾರೆ. ಸಡನ್ ಆಗಿ ನಮಗೆ ಶಾರ್ಲೆಟ್ ಫ್ಲೇರ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಶಾರ್ಲೆಟ್ ಫ್ಲೇರ್ ಅವರು ಬರ್ತಾರೆ, ರಿಂಗ್ ನ ಹತ್ತಿ ಸ್ಟಿಫನಿ ಸ್ಟಾಟನ್ ಅವರ ಪಕ್ಕ ಚೇರ್ ಹಾಕೊಂಡು ಕೂತ್ಕೊಂಡು ಎದ್ದೇಳು ಸ್ಟಿಫಿ ಸ್ಟೈನ್ ಇನ್ನೂ ಕೂಡ ಕಂಟಿನ್ಯೂ ಆಗ್ತಾ ಇದೆ ಹಲ್ವಾ ಅಂತ ಮಾತಾಡಿ, ನಾನು ನಿನಗೆ ರಸ್ಸಲ್ ಮೇನಿಯಾದಲ್ಲಿ ಚಾಲೆಂಜ್ ಮಾಡ್ತಾ ಇದ್ದೀನಿ, ಯಾಕಂದ್ರೆ ನಾನು ನಿನ್ನನ್ನ ಚೂಸ್ ಮಾಡ್ತಾ ಇದ್ದೀನಿ ಅಂತ ಅಫಿಷಿಯಲ್ ಆಗಿ ಇವತ್ತು ನಮ್ಮ ಶಾರ್ಲೆಟ್ ಫ್ಲೇರ್ ಅವರು ಸ್ಟಿಫನಿ ಸ್ಟಾಟನ್ ಅವ್ರನ್ನ ರಸ್ಸಲ್ ಮೇನಿಯಾಗೆ ಚೂಸ್ ಮಾಡಿದ್ದಾರೆ. ಇದಾದ್ಮೇಲೆ ನಮಗೆ ಶೋನ ಮೇನ್ ಇವೆಂಟ್ ನೋಡೋದಕ್ಕೆ ಸಿಗುತ್ತೆ. ಎಲಿಮಿನೇಷನ್ ಚೇಂಬರ್ ಗೆ ಒಂದು ಟ್ರಿಪಲ್ ಥ್ರೆಟ್ ಕ್ವಾಲಿಫೈಯಿಂಗ್ ಮ್ಯಾಚ್ ಜಾಕೋಫಾ ಟು ಬ್ರಾನ್ ಸ್ಟ್ರೋಮನ್ ಹಾಗೆ ಡೇಮಿಯನ್ ಪ್ರೀಸ್ಟ್ ಅವರ ನಡುವೆ. ಲಿಟರಲಿ ನಾನಂತೂ ಈ ಒಂದು ಮ್ಯಾಚ್ ನ ನೋಡೋದಕ್ಕೆ ಸಿಕ್ಕಾಪಟ್ಟೆ ಕಾಯ್ತಾ ಇದ್ದೆ, ಯಾಕಂದ್ರೆ ಈ ಒಂದು ಮ್ಯಾಚ್ ನ WWE ಅವರು ಅದೇ ರೀತಿ ಅಡ್ವರ್ಟೈಸ್ ಮಾಡ್ತಾ ಇದ್ರು. ಮ್ಯಾಚ್ ಕೂಡ ಪ್ರಾರಂಭ ಆಗುತ್ತೆ ಅಂಡ್ ಮ್ಯಾಚ್ ಮಾತ್ರ ಅಲ್ಟಿಮೇಟ್ ಆಗಿತ್ತು ಅಂತಾನೆ ಹೇಳ್ಬಹುದು. ಒಂದು ಟೈಮ್ ಅಲ್ಲಿ ನಮ್ಮ ಜಾಕೋಫಾ ಟು ಹಾಗೆ ಡೇಮಿಯನ್ ಪ್ರೀಸ್ಟ್ ಅವರು ಸೇರ್ಕೊಂಡು ಬ್ರಾನ್ ಸ್ಟ್ರೋಮನ್ ಅವ್ರನ್ನ ಟಾರ್ಗೆಟ್ ಮಾಡ್ತಾರೆ ಅಂಡ್ ಬ್ರಾನ್ ಸ್ಟ್ರೋಮನ್ ಅವ್ರನ್ನ ರಿಂಗ್ ಮೇಲ್ಗಡೆ ಬರೋದಕ್ಕೆ ಬಿಡ್ತಾ ಇರೋದಿಲ್ಲ. ಇಬ್ರು ಕೂಡ ಸೇರ್ಕೊಂಡು ಹೊಡೆದೊಡೆದು ರಿಂಗ್ ಇಂದ ಹೊರಗಡೆ ಆಗ್ತಾ ಇರ್ತಾರೆ ಅಂತಾನೆ ಹೇಳ್ಬಹುದು. ಆ ಎಲ್ಲಾ ಮೂಮೆಂಟ್ಸ್ ಗಳು ಕೂಡ ಅದ್ಭುತವಾಗಿ ನಮಗೆ ನೋಡೋದಕ್ಕೆ ಸಿಕ್ತು. ಅಂಡ್ ಇನ್ನ ಒಂದು ಟೈಮ್ ಅಲ್ಲಿ ನಮ್ಮ ಜಾಕೋಫಾ ಟು ಅವರು ಡೇಮಿಯನ್ ಪ್ರೀಸ್ಟ್ ಅವ್ರನ್ನ ಟಾಪ್ ರೋಪ್ ಮೇಲೆ ಹತ್ತಿಸ್ಕೊಂಡು ನಿಲ್ಲಿಸ್ಕೊಂಡಿರ್ತಾರೆ. ಸಡನ್ ಆಗಿ ನಮ್ಮ ಬ್ರಾನ್ ಸ್ಟ್ರೋಮನ್ ಅವರು ಬಂದು ಹಂಗೆ ಪವರ್ ಬಾಂಬ್ ಆಗ್ತಾರೆ. ಒಂದು ರೀತಿ ಕಾಂಬಿನೇಷನ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಆ ಒಂದು ಮೂಮೆಂಟ್ ಕೂಡ ಅದ್ಭುತವಾಗಿತ್ತು ಅಂತಾನೆ ಹೇಳ್ಬಹುದು. ಈ ಒಂದು ಮ್ಯಾಚ್ ನ ಎಂಡಿಂಗ್ ಕಡೆ ಬರೋದಾದ್ರೆ ಎಂಡಿಂಗ್ ಮಾತ್ರ ಇನ್ನೂ ಕೆಯಾಟಿಕ್ ವೇಲಿ ನಮಗೆ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಜಾಕೋಫಾ ಟು ಹಾಗೆ ಡೇಮಿಯನ್ ಪ್ರೀಸ್ಟ್ ಅವರು ರಿಂಗ್ ಔಟ್ ಸೈಡ್ ಕಿತ್ತಾಡ್ತಾ ಇರ್ತಾರೆ. ಸಡನ್ ಆಗಿ ನಮ್ಮ ಬ್ರಾನ್ ಸ್ಟ್ರೋಮನ್ ಅವರು ಬಂದು ಇಬ್ರನ್ನು ಕೂಡ ತೊಳೆಬಿಡ್ತಾರೆ ಅಂತಾನೆ ಹೇಳ್ಬಹುದು. ಅಂಡ್ ನಮ್ಮ ಡೇಮಿಯನ್ ಪ್ರೀಸ್ಟ್ ಅವರು ಅನೌನ್ಸರ್ ಟೇಬಲ್ ಇಂದ ಆ ಕಡೆ ಆರಿ ಬಿದ್ದೋರ್ತಾರೆ ಅಂಡ್ ಇಲ್ಲಿ ನಮ್ಮ ಬ್ರಾನ್ ಸ್ಟ್ರೋಮನ್ ಅವರು ಜಾಕೋಫಾ ಟು ಅವರಿಗೆ ಅನೌನ್ಸರ್ ಟೇಬಲ್ ಮೇಲೆ ಒಂದು ಚಾಕ್ ಸ್ಲಾಮ್ ನ ಕನೆಕ್ಟ್ ಮಾಡಿ ಅವ್ರನ್ನ ರಿಂಗ್ ಮೇಲ್ಗಡೆ ಕರ್ಕೊಂಡು ಬರ್ತಾರೆ. ರಿಂಗ್ ಮೇಲ್ಗಡೆ ಕರ್ಕೊಂಡು ಬಂದ್ ಕೂಡಲೇ ನಮ್ಮ ಜಾಕೋಫಾ ಟು ಅವರೇ ಬ್ರಾನ್ ಸ್ಟ್ರೋಮನ್ ಅವರ ಮೇಲೆ ಅಟ್ಯಾಕ್ ಮಾಡ್ತಾರೆ. ಕಾರ್ನರ್ ಅಲ್ಲಿ ಒಂದೆರಡು ಹಿಪ್ ಅಟ್ಯಾಕ್ ನ ಹೊಡಿತಾರೆ. ಅದಾದ್ಮೇಲೆ ಸ್ಟೀಲ್ ಚೇರ್ ನ ತಗೊಂಡ್ ಬಂದು ಸ್ಟೀಲ್ ಚೇರ್ ನ ನಮ್ಮ ಬ್ರಾನ್ ಸ್ಟ್ರೋಮನ್ ಅವರ ಕತ್ತಿಗೆ ಹಾಕಿ ಹಿಪ್ ಅಟ್ಯಾಕ್ ನ ಹೊಡೆಯೋದಕ್ಕೆ ಹೋಗ್ಬೇಕಾದ್ರೆ ನಮ್ಮ ಬ್ರಾನ್ ಸ್ಟ್ರೋಮನ್ ಅವರು ಅದನ್ನ ತಪ್ಪಿಸ್ಕೊಂಡು ನಮ್ಮ ಜಾಕೋಫಾ ಟು ಅವರ ಮೇಲೆ ಅಟ್ಯಾಕ್ ಮಾಡಿ ಜಾಕೋಫಾ ಟು ಅವರ ಕತ್ತಿಗೆನೆ ಆ ಒಂದು ಸ್ಟೀಲ್ ಚೇರ್ ನ ಹಾಕಿ ಅವ್ರನ್ನ ಕಾರ್ನರ್ ಅಲ್ಲಿ ಮಲಗಿಸ್ಬಿಟ್ಟು ಇವರೇ ಹಿಪ್ ಅಟ್ಯಾಕ್ ನ ಹೊಡೆಯೋದಕ್ಕೆ ಹೋಗ್ತಾ ಇರ್ತಾರೆ. ಸಡನ್ ಆಗಿ ಹಿಂದೆ ನಮ್ಮ ಸೋಲೋ ಸಿಕೋವಾ ಅವರು ಬಂದು ಬ್ರಾನ್ ಸ್ಟ್ರೋಮನ್ ಅವರಿಗೆ ಒಂದು ಸುಮೋವನ್ ಸ್ಪೈಕ್ ನ ಕನೆಕ್ಟ್ ಮಾಡ್ತಾರೆ. ಓಕೆ, ಇಲ್ಲಿ ನಮ್ಮ ಸೋಲೋ ಸಿಕೋವಾ ಅವರು ಜಾಕೋಫಾ ಟು ಅವರಿಗೆ ಹೆಲ್ಪ್ ಮಾಡಿದ್ರು. ಈಗ ನಮ್ಮ ಜಾಕೋಫಾ ಟು ಅವರು ಗೆಲ್ತಾರೆ ಅಂತ ನಾನಂತೂ ಸಿಕ್ಕಾಪಟ್ಟೆ ಖುಷಿಯಿಂದ ಇದ್ದೆ. ನಮ್ಮ ಜಾಕೋಫಾ ಟು ಅವರು ಕೂಡ ಬ್ರಾನ್ ಸ್ಟ್ರೋಮನ್ ಅವರ ಮೇಲೆ ಅಟ್ಯಾಕ್ ಮಾಡಿರ್ತಾರೆ. ಸಡನ್ ಆಗಿ ನಮಗೆ ಕೋಡಿ ರೋಡ್ಸ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಕೋಡಿ ರೋಡ್ಸ್ ಅವರು ಬರ್ತಾರೆ, ಸೋಲೋ ಸಿಕೋವಾ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ಬಿಡ್ತಾರೆ. ಅಂಡ್ ಇಲ್ಲಿ ನಮ್ಮ ಸೋಲೋ ಸಿಕೋವಾ ಅವರ ಹೆಲ್ಪ್ ಗೆ ಟಾಮಾ ಟೋಂಗಾ ಅವರ ಎಂಟ್ರಿ ಕೂಡ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಟಾಮಾ ಟೋಂಗಾ ಅವರು ಬಂದು ಕೋಡಿ ರೋಡ್ಸ್ ಅವರ ಮೇಲೆ ಅಟ್ಯಾಕ್ ಮಾಡಿ ಕೋಡಿ ರೋಡ್ಸ್ ಅವ್ರನ್ನ ಹಿಂದೆ ಇಟ್ಕೊಂಡಿರ್ತಾರೆ. ಅಂಡ್ ನಮ್ಮ ಸೋಲೋ ಸಿಕೋವಾ ಅವರು ಕೋಡಿ ರೋಡ್ಸ್ ಅವರಿಗೆ ಸುಮೋವನ್ ಸ್ಪೈಕ್ ನ ಕನೆಕ್ಟ್ ಮಾಡೋದಕ್ಕೆ ಹೋದಾಗ ನಮ್ಮ ಕೋಡಿ ರೋಡ್ಸ್ ಅವರು ತಪ್ಪಿಸ್ಕೋತಾರೆ ಅಂಡ್ ಆ ಒಂದು ಸ್ಪೈಕ್ ನಮ್ಮ ಟಾಮಾ ಟೋಂಗಾ
ಅವರಿಗೆ ಬಿದ್ದ್ಬಿಡುತ್ತೆ ಅಂಡ್ ಇದರಿಂದ ನಮ್ಮ ಜಾಕೋ ಫಾಟೋ ಅವರಿಗೆ ಕೋಪ ಬರುತ್ತೆ. ಏನು ನೀನು ನನ್ನ ಫ್ಯಾಮಿಲಿ ಮೆಂಬರ್ಗೇನೆ ಸುಮನ್ ಸ್ಪೈಕ್ ನ ಕನೆಕ್ಟ್ ಮಾಡ್ದ ಅಂತ ಸೋಲೋ ಸಿಕೋವಾ ಅವರ ಎದುರುಗಡೆ ಬಂದು ನಿಂತ್ಬಿಡ್ತಾರೆ. ಒಂದು ಫೇಸ್ ಆಫ್ ನಮಗೆ ಇಲ್ಲಿ ನೋಡೋದಕ್ಕೆ ಸಿಗುತ್ತೆ. ಓ ಇದೇನ್ ಗುರು ಹಿಂಗಾಯ್ತಾ ಇದೆ ಅನ್ಕೊಂಡೆ ಸಡನ್ ಆಗಿ ಹಿಂದೆ ನಮ್ಮ ಡೇಮಿಯನ್ ಪ್ರೀಸ್ಟ್ ಅವರು ಬಂದು ಇವರಿಬ್ರನ್ನ ಪುಷ್ ಮಾಡ್ತಾರೆ ಅಂಡ್ ನಮ್ಮ ಜಾಕೋ ಫಾಟೋ ಅವರು ಕೂಡ ಆ ಕಡೆ ಹೋಗಿ ಬಿದ್ದೋಗ್ತಾರೆ. ಅಂಡ್ ಅದಾದ್ಮೇಲೆ ರಿಂಗಿಗೆ ಹೋಗ್ತಾರೆ. ಬ್ರಾನ್ ಸ್ಟ್ರೋಮನ್ ಅವರಿಗೆ ಒಂದು ಸೌತ್ ಆಫ್ ಹೆವನ್ ನ ಕನೆಕ್ಟ್ ಮಾಡಿ ಬ್ರಾನ್ ಸ್ಟ್ರೋಮನ್ ಅವ್ರನ್ನ ಪಿನ್ ಮಾಡಿ ಈ ಒಂದು ಮ್ಯಾಚ್ ಅಲ್ಲಿ ವಿಕ್ಟರ್ ನ ಗಳಿಸ್ಕೊಂಡಿದ್ದಾರೆ. ಅಂಡ್ ರಿಂಗ್ ಸೈಡ್ ಅಲ್ಲಿ ನಮ್ಮ ಕೋಡಿ ರೋಡ್ಸ್ ಅವರು ಕೂಡ ಸೋಲೋ ಸಿಕೋವಾ ಅವರಿಗೆ ಒಂದು ಕ್ರಾಸ್ ರೋಡ್ ನ ಕನೆಕ್ಟ್ ಮಾಡ್ತಾರೆ. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ವಿನ್ ಆಗೋದ್ರ ಮುಖಾಂತರ ನಮ್ಮ ಡೇಮಿಯನ್ ಪ್ರೀಸ್ಟ್ ಅವರು ಮೆನ್ಸ್ ಎಲಿಮಿನೇಷನ್ ಚೇಂಬರ್ ಗೆ ಕ್ವಾಲಿಫೈ ಆಗಿದ್ದಾರೆ. ಗೆದ್ದಾದ್ಮೇಲೆ ನಮ್ಮ ಕೋಡಿ ರೋಡ್ಸ್ ಅವರು ಕೂಡ ಬರ್ತಾರೆ. ಡೇಮಿಯನ್ ಪ್ರೀಸ್ಟ್ ಅವರಿಗೆ ಹ್ಯಾಂಡ್ ಶೇಕ್ ನ ಕೊಡ್ತಾರೆ. ಸೊ ಹಿಂಗೆ ಇವತ್ತಿನ ಸ್ಮ್ಯಾಕ್ ಡೌನ್ ನ ಎಂಡಿಂಗು ನಮಗೆ ನೋಡೋದಕ್ಕೆ ಸಿಗುತ್ತೆ. ಜಾಕೋ ಫಾಟೋ ಅವರು ಗೆದ್ದಿದ್ರೆ ನನಗೆ ಸಿಕ್ಕಾಪಟ್ಟೆ ಖುಷಿ ಆಗೋದು. ಆದ್ರೂ ಕೂಡ ಇಲ್ಲಿ ನಮ್ಮ ಸೋಲೋ ಸಿಕೋವಾ ಹಾಗೆ ಜಾಕೋ ಫಾಟೋ ಅವರ ಮ್ಯಾಚ್ ನ ಡಬ್ಲ್ಯೂ ಅವರು ಪ್ಲಾನ್ ಮಾಡ್ತಾ ಇದ್ದಾರೆ ಅನ್ಕೋತೀನಿ. ರಸಲ್ ಮೇನಿಯಾಗೆ ಗೊತ್ತಿಲ್ಲ ಏನ್ ಕತೆ ಅಂತ. ಏನೇ ಆಗ್ಲಿ ಜಾಕೋ ಫಾಟೋ ಹಾಗೆ ಸೋಲೋ ಸಿಕೋವಾ ಅವರ ಈ ಒಂದು ಸ್ಟೋರಿ ಲೈನ್ ನನಗೆ ಒಂದು ಸ್ಮ್ಯಾಕ್ ಡೌನ್ ನಲ್ಲಿ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಅದು ಬಿಟ್ರೆ ನಾರ್ಮಲ್ ಬೋರಿಂಗ್ ಸ್ಮ್ಯಾಕ್ ಡೌನ್ ಅಂತಾನೆ ಹೇಳ್ಬಹುದು. ನಿಮ್ಗೆ ಅನಿಸ್ತು ಇವತ್ತಿನ ಸ್ಮ್ಯಾಕ್ ಡೌನ್? ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.